ಸಾರ್ವಭೌಮ ಭಟ್ಟಾಚಾರ್ಯ ಶ್ರೀ ಜಯ. ಇದು ಶ್ರೀಲ ಸಾರ್ವಭೌಮ ಭಟ್ಟಾಚಾರ್ಯ ಅವರು ಬರೆದಂಥ ಸಚಿಸುತ್ತ ಅಷ್ಟಕ. ಈಗ ಬಹಳ ಮುಖ್ಯವಾಗಿ ನಮ್ಮ ಜೊತೆ ಪ್ರವಚನ ಕೇಳಿದ್ದಾರೆ ಹರಿದೇವ್ ಕೃಷ್ಣದಾಸ್ ಪ್ರಭುಗಳು. ನಾನು ಅವರನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಬಂದು ಪ್ರವಚನ ನಡೆಸ್ಕೊಳ್ಬೇಕು ಅಂತ. ಈ ಹಿಂದೆಯೇ ಅವರ ಪರಿಚಯ ತಮ್ಮೆಲ್ಲರಿಗೆ ಇದೆ. ದಯವಿಟ್ಟು ಎಲ್ಲರೂ ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರ ಮುಖಾಂತರ ಅವರನ್ನು ಸ್ವಾಗತ ಮಾಡಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ. ಪ್ರಭು ವೆಲ್ಕಮ್ ಪ್ರಭು. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೋನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಾಂ ಸಹಗಣಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾಂ ಸಹಗಣಾ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣೆ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮನೇ ಗೌರವದ್ವಿಷೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ಶ್ರೀರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. जय श्री कृष्ण चैतन्य प्रभु नित्यानंद श्री अद्वैत श्रीवासादि गौरभक्तवृंद. हरे कृष्णा 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 हरे 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 राम 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 हरे हरे. हरे कृष्ण. ಭಕ್ತರಿಗೂ ನಮಸ್ಕಾರ. ಇವತ್ತು ಗೌರ ಪೂರ್ಣಿಮಾ, ಚೈತನ್ಯ ಮಹಾಪ್ರಭು ಆವಿರ್ಭಾವ ದಿವಸ. ಅವರು 1486 ಅಲ್ಲಿ ಈ ಲೋಕದಲ್ಲಿ ಬಂದು ಅವತರಿಸಿದರು. ಸೊ ಈ ಶ್ಲೋಕವನ್ನು ಒಂದು ಸತಿ ಹೇಳ್ತಾ ಚೈತನ್ಯ ಮಹಾಪ್ರಭುವಿನ ಸೌತ್ ಇಂಡಿಯನ್ ಯಾತ್ರೆಯ ಬಗ್ಗೆ ಸ್ವಲ್ಪ ನಾವು ಡಿಸ್ಕಸ್ ಮಾಡೋಣ. ಮುಂಚೆ ಒಂದ್ಸತಿ ಹೇಳಿ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ. ಅಹಂ ಪೂರ್ಣೋ ಭವಿಷ್ಯಾಮಿ ಯುಗ ಸಂಧ್ಯೌ. ಅಹಂ ಪೂರ್ಣೋ ಭವಿಷ್ಯಾಮಿ ಯುಗ ಸಂಧ್ಯೋ ವಿಶೇಷತಃ ಮಾಯಾಪುರೇ ನವದ್ವೀಪೇ ಭವಿಷ್ಯಾಮಿ ಶಚಿಸುತಃ. ಅಹಂ ಪೂರ್ಣೋ ಭವಿಷ್ಯಾಮಿ ಯುಗ ಸಂಧ್ಯೋ ವಿಶೇಷತಃ ಮಾಯಾಪುರೇ ನವದ್ವೀಪೇ ಭವಿಷ್ಯಾಮಿ ಶಚಿಸುತಃ. ಅಹಂ ಪೂರ್ಣೋ ಭವಿಷ್ಯಾಮಿ ಯುಗ ಸಂಧ್ಯೋ ವಿಶೇಷತಃ ಮಾಯಾಪುರೇ ನವದ್ವೀಪೇ ಭವಿಷ್ಯಾಮಿ ಶಚಿಸುತಃ.
ಸಹ अहं पूर्णो भविष्यामि अहं पूर्णो भविष्यामि युगसन्ध्यो विशेषतः युगसन्ध्यो विशेषतः मायापुरे नवद्वीपे मायापुरे नवद्वीपे भविष्यामि शचीसुतः भविष्यामि शचीसुतः अहं पूर्णो भविष्यामि अहं पूर्णो भविष्यामि युगसन्ध्यो विशेषतः युगसन्ध्यो विशेषतः मायापुरे नवद्वीपे मायापुरे नवद्वीपे भविष्यामि शुचिसुधा भविष्यामि शचीसुतः अहं पूर्णो भविष्यामि युगसन्ध्यो विशेषतः मायापुरे नवद्वीपे भविष्यामि शचीसुतः. ಹರೇ ಕೃಷ್ಣ. ಇದು ಗರುಡ ಪುರಾಣದಿಂದ ಶ್ಲೋಕ. ಅನುವಾದ. ಭವಿಷ್ಯದಲ್ಲಿ ಕಲಿಯುಗದ ಪ್ರಾರಂಭದಲ್ಲಿ ನಾನು ನವದ್ವೀಪದಲ್ಲಿ ಶಚಿ ಮಾತೆಯ ಮಗನಾಗಿ ನನ್ನ ಪರಿಪೂರ್ಣ ಆಧ್ಯಾತ್ಮಿಕ ರೂಪದಲ್ಲಿ ಅವತರಿಸುತ್ತೇನೆ. ಸೊ ಇದು ಬಂದು ಚೈತನ್ಯ ಮಹಾಪ್ರಭುವಿನ ಆವಿರ್ಭಾವದ ಬಗ್ಗೆ ಗರುಡ ಪುರಾಣದಲ್ಲಿ ಹೇಳಿದ್ದಾರೆ. ಸೊ ಸಾಮಾನ್ಯವಾಗಿ ಚೈತನ್ಯ ಮಹಾಪ್ರಭುವನ್ನು ಛನ್ನ ಅವತಾರ ಅಂತ ಕರೀತಾರೆ. ಛನ್ನ ಅವತಾರ ಅಂದರೆ ಹಿಡನ್ ಇನ್ಕಾರ್ನೇಷನ್. ಇದು ಶಾಸ್ತ್ರದಲ್ಲೂ ಹೇಳುತ್ತೆ. ಭಗವಂತ ಬರೀ ತ್ರಿಯುಗಿ ಅಂತ ಹೇಳ್ತಾರೆ. ಬರೀ ಸತ್ಯ, ತ್ರೇತ, ದ್ವಾಪರ ಯುಗದಲ್ಲಿ ಮಾತ್ರ ಅವತರಿಸ್ತಾರೆ ಅಂತ. ಆ್ಯಕ್ಚುಲಿ ಕಲಿಯುಗದಲ್ಲೂ ಅವತರಿಸ್ತಾರೆ. ಬಟ್ ಛನ್ನ ಅವತಾರ. ಛನ್ನ ಅಂದರೆ ಅವರು ಭಗವಂತ ಅಂತ ಯಾರಿಗೂ ತೋರಿಸ್ಕೊಳ್ಳಲ್ಲ, ಆದರೆ ಅವರು ಭಕ್ತರ ರೂಪದಲ್ಲಿ ಬಂದಿರೋದು. ಸೊ ಚೈತನ್ಯ ಮಹಾಪ್ರಭು ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಅಷ್ಟೊಂದು ಇಸ್ಕಾನ್ ಇದು ಸಂಪರ್ಕದ ಮುಂಚೆ ನಮಗೆ ಚೈತನ್ಯ ಮಹಾಪ್ರಭು ಬಗ್ಗೆ ಅಷ್ಟೇನೂ ತಿಳುವಳಿಕೆ ಬರಲ್ಲ. ಬಟ್ ನಾವು ವೃಂದಾವನಕ್ಕೆ ಹೋದರೆ ಅಲ್ಲಿ ನೋಡ್ತೀವಿ ಎಷ್ಟೋ ಜನರು ಚೈತನ್ಯ ಮಹಾಪ್ರಭು ಕೊಟ್ಟಿರೋ ಇದು ಶಿಕ್ಷಣೆಯನ್ನು ಕೊಟ್ಟಿರೋ ಇದು ಟೀಚಿಂಗ್ಸನ್ನು ಫಾಲೋ ಮಾಡ್ತಾರೆ, ಶಿಕ್ಷಣವನ್ನು ಫಾಲೋ ಮಾಡ್ತಾರೆ. ಸೊ ಇಲ್ಲಿ ಹೇಳಿದೆ ಹೇಗೆ ಮಹಾಪ್ರಭುವಿನ ಅವತಾರದ ಬಗ್ಗೆ ಮುಂಚಿತವಾಗಿ ತಿಳುವಳಿಕೆ ಹೇಳಿದೆ. ಶಾಸ್ತ್ರದ ಪ್ರಮಾಣದಿಂದ ಮಾತ್ರ ನಾವು ಯಾರಾದರೂ ನಾನು ಭಗವಂತನ ಅವತಾರ ಅಂತ ಹೇಳಿದರೆ ಶಾಸ್ತ್ರ ಪ್ರಮಾಣದ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಬೇಕು. ಶಾಸ್ತ್ರದಲ್ಲಿ ಮುಂಚಿತವಾಗಿ ಅವರ ಬಗ್ಗೆ ಎಲ್ಲ ತಿಳುವಳಿಕೆ ಇರುತ್ತೆ. ಈಗಿನ ಕಾಲದಲ್ಲಿ ಎಷ್ಟೋ ಜನ ನಾನು ಭಗವಂತನ ಅವತಾರ ಅಂತ ಹೇಳ್ತಾರೆ. ಬಟ್ ಶಾಸ್ತ್ರದ ಪ್ರಮಾಣ ಇಲ್ಲದೇ ಇದ್ದರೆ ನಾವು ಅವ್ರನ್ನ ಒಪ್ಪಕ್ಕಾಗಲ್ಲ. ಸೊ ಇಲ್ಲಿ ಗರುಡ ಪುರಾಣದಲ್ಲಿ ಹೇಳಿದೆ. ಸೊ ಇವತ್ತು ನಾನು ನಿಮ್ಮ ಎಲ್ಲರ ಆಶೀರ್ವಾದ ತಗೊಂಡು ಮಹಾಪ್ರಭು ಸನ್ಯಾಸದ ನಂತರ ಜಗನ್ನಾಥ ಪುರಿಗೆ ತಲುಪಿಸ್ತಾರೆ. ಯಾಕೆ ಸನ್ಯಾಸ ನಂತರ ಮಹಾಪ್ರಭು ಫಸ್ಟ್ ಎಲ್ಲಿಗೆ ಹೊರಡ್ತಾರೆ? ಯಾರಾದರೂ ಸನ್ಯಾಸದ ನಂತರ ಮಹಾಪ್ರಭು ವೃಂದಾವನಕ್ಕೆ ಹೊರಡಬೇಕಂತ ಅವರ ಆಸೆ ಇರುತ್ತೆ. ಆಗ ನಿತ್ಯಾನಂದ ಪ್ರಭುಗೆ ಎಲ್ಲ ಭಕ್ತರ ಮನಸ್ಸಿನಲ್ಲಿರೋ ನೋವನ್ನು ಅವ್ರಿಗೆ ಗೊತ್ತಾಗತ್ತೆ. ಎಲ್ಲ ಭಕ್ತರು ಮಹಾಪ್ರಭುವಿನ ಸಂಘ ಇನ್ನೂ ನಮಗೆ ಬೇಕು, ಯಾಕಂದರೆ ಸನ್ಯಾಸ ತಗೊಂಡ್ರೆ ಆಮೇಲೆ ಅವ್ರು ನಮ್ಮ ಜೊತೆ ಮುಂಚೆ ಹೆಂಗೆ ಮಿಂಗಳಾಗ್ತಾ ಇದ್ರು, ನಮ್ಮ ಜೊತೆ ಇದ್ರು, ಆ ಥರ ಇರಲ್ಲ ಅಂತ ಅವ್ರಿಗೆ ತುಂಬ ವಿರಹ ಭಾವ ಇತ್ತು. ಅದನ್ನು ಅರ್ಥ ಮಾಡಿಕೊಂಡು ನಿತ್ಯಾನಂದ ಪ್ರಭು ಮಹಾಪ್ರಭುವನ್ನು ದಾರಿ ತಪ್ಪಿಸಿ ಶಾಂತಿಪುರಕ್ಕೆ ಬರೋಕ್ಕೆ ಹೇಳ್ತಾರೆ. ಶಾಂತಿಪುರ ಬಂದು ನವದ್ವೀಪದಿಂದ ತುಂಬ ಹತ್ತಿರ. ಅಲ್ಲಿ ಬಂದು ಅದ್ವೈತಾಚಾರ್ಯನ ಮನೆಯಲ್ಲಿ ಸುಮಾರು 10 ದಿನ ಕಾಲ ಕಳೀತಾರೆ. ಆಗ ಶಚಿ ಮಾತಾ, ಮಹಾಪ್ರಭುವಿನ ತಾಯಿಯಾದ ಶಚಿ ಮಾತಾ, ಅವರು ಒಂದು ವಿನಂತಿ ಎಲ್ಲ ಭಕ್ತರ ಹತ್ರನೂ ಕೇಳ್ಕೊಳ್ತಾರೆ. ಈಗ ಮಹಾಪ್ರಭು ಸನ್ಯಾಸ ತಗೊಂಡಿದ್ದಾರೆ, ನಾನು ಅವ್ರಿಗೆ ಈಗ ಅಮ್ಮ ಮಗನ ಥರ ಸಂಬಂಧ ಇರಲ್ಲ ನಮಗೆ, ನಾವು ಡೈಲಿ
ನನ್ನ ಮಗನಿಗೆ ಅಡುಗೆ ಮಾಡಿ ಊಟ ಕೊಡೋ ಭಾಗ್ಯ ನನಗಿರಲ್ಲ. ಸೊ ಈ 10 ದಿನ ಮಾತ್ರ ನನಗೆ ಅವಕಾಶ ಮಾಡಿಕೊಡಿ. ನಾನೇ ಡೈಲಿ ಭಗವಂತನಿಗೆ ಇದು ಊಟ ಎಲ್ಲ ತಯಾರಿ ಮಾಡಿ ಅವ್ರಿಗೆ ಅರ್ಪಿಸ್ಬೇಕಂತ ಕೇಳ್ಕೊಳ್ತಾರೆ. ಅದೇ ರೀತಿ ನಡೆಯುತ್ತೆ. 10 ದಿನ ಆದ ತಕ್ಷಣ ಮಹಾಪ್ರಭು ಹತ್ರ ಒಂದು ವಿನಂತಿ ಇಡ್ತಾರೆ. ಈಗ ಬೃಂದಾವನಕ್ಕೆ ದಯವಿಟ್ಟು ಹೋಗಬೇಡಿ, ಯಾಕಂದರೆ ಬೃಂದಾವನ ತುಂಬ ಬೆಂಗಾಲಿಂದ ತುಂಬ ದೂರ ಇದೆ. ನಮಗೆ ನಿಮ್ಮ ಬಗ್ಗೆ ಏನೂ ತಿಳುವಳಿಕೆ ಗೊತ್ತಾಗಲ್ಲ. ಸೊ ಅದರಿಂದ ಜಗನ್ನಾಥ್ಪುರಿ, ಬೃಂದಾವನದಲ್ಲಿರೋ ಅದೇ ಕೃಷ್ಣ ಜಗನ್ನಾಥ್ಪುರಿಯಲ್ಲೂ ನೀಲಾಚಲದಲ್ಲೂ ಇದ್ದಾರೆ. ಸೊ ನೀವು ಅಲ್ಲಿದ್ದರೆ ನಮಗೆ ನಿಮ್ಮ ಚಟುವಟಿಕೆಗಳ ಬಗ್ಗೆ ಯಾವಾಗಲೂ ಮಾತು ಕೇಳ್ತಾ ಬರುತ್ತೆ. ಸೊ ಅದರಿಂದ ನಮಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ವಿನಂತಿಸ್ತಾಳೆ. ಆಗ ಮಹಾಪ್ರಭು ಅದನ್ನು ಒಪ್ಕೊಂಡು ಜಗನ್ನಾಥ್ಪುರಿಗೆ ಬರ್ತಾರೆ. ಜಗನ್ನಾಥ್ಪುರಿಗೆ 4 ಭಕ್ತರ ಜೊತೆಗೆ ಬರ್ತಾರೆ. ಯಾರೆಲ್ಲ? ನಿತ್ಯಾನಂದ ಪ್ರಭು, ಮತ್ತು ಮುಕುಂದ, ಮತ್ತು ಜಗದಾನಂದ ಪಂಡಿತ್, ದಾಮೋದರ, ಈ 4 ಜನರು ಬರೋ ಸಂದರ್ಭದಲ್ಲಿ ಒಂದು ಕಡೆ ಆಗ ಸನ್ಯಾಸ ದಂಡ ಮಹಾಪ್ರಭು ಇಟ್ಕೊಂಡು ಬರ್ತಾ ಇರ್ತಾರೆ. ಒಂದು ಜಾಗದಲ್ಲಿ ಕಟಕ್ ಅಂದರೆ ಒರಿಸ್ಸಾಲಿ ಕಟಕ್ ಅಂತ ಒಂದು ಜಾಗ ಬರುತ್ತೆ. ಅಲ್ಲಿ ಒಂದು ನದಿ ಇರುತ್ತೆ, ದಂಡಭಂಗ ನದಿ ಅಂತ. ಆ ನದಿಗೆ ದಂಡಭಂಗ ಅಂತ ಯಾಕೆ ಹೆಸರು ಬಂತು? ಯಾಕಂದರೆ ನಿತ್ಯಾನಂದ ಪ್ರಭು ಅಂದ್ಕೊಳ್ತಾ ಇದ್ದಾರೆ, ಮಹಾಪ್ರಭು ಬಂದು ಸಾಕ್ಷಾತ್ ಭಗವಂತ, ಅವನಿಗೇನು ಸನ್ಯಾಸ ದಂಡ ಇದ್ರೇ ಸನ್ಯಾಸ ದಂಡದ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಸನ್ಯಾಸ ಅಂದರೆ ಏನು? ಅವರು ಎಲ್ಲ ಎಂಜಾಯ್ಮೆಂಟನ್ನು ತ್ಯಜಿಸೋರು. ಬಟ್ ಭಗವಂತ ಇಸ್ ದ ಸುಪ್ರೀಮ್ ಎಂಜಾಯರ್. ಅವ್ರಿಗೆ ಭೋಕ್ತಾರಾಮ್ ಅಂತ ಹೇಳ್ತೀವಿ, ಯಜ್ಞ ತಪಸ್ಸ. ಸೊ ಅವ್ರಿಗೆ ಈ ಸನ್ಯಾಸ ದಂಡ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಅಂದ್ಕೊಳ್ತಾರೆ. ಇನ್ನೊಂದು ಅಂದ್ಕೊಳ್ತಾರೆ, ಮಹಾಪ್ರಭು ಆ ಕಾಲದಲ್ಲಿ ವೈಷ್ಣವ ಧರ್ಮ ಸ್ಥಾಪನೆ ಮಾಡಬೇಕಾಗಿದ್ರು. ಆ ಕಾಲದಲ್ಲಿ ಶಂಕರಾಚಾರ್ಯದ ಸನ್ಯಾಸ್ ಬಂದು ಸ್ವಲ್ಪ ಹೈ ಸ್ಟ್ಯಾಂಡರ್ಡ್ ಅಂತ ಎಲ್ಲರೂ ಅಂದ್ಕೊಳ್ತಾ ಇದ್ರು. ಸೊ ಮಹಾಪ್ರಭು ಏಕದಂಡಿ ಸನ್ಯಾಸ. ಏಕದಂಡಿ ಅಂದರೆ ಶಂಕರಾಚಾರ್ಯ ಪಂಥದಲ್ಲಿ ಸನ್ಯಾಸ ಕೊಡುವಾಗ ಒಂದೇ ಒಂದು ಏಕದಂಡ ಅಂತ ಹೇಳ್ತಾರೆ. ಯಾಕಂದರೆ ಅವರ ಅದ್ವೈತವಾದ ಪ್ರಕಾರ ಸನ್ಯಾಸ ತಗೊಂಡ ತಕ್ಷಣ ನಾವು ಮತ್ತು ಭಗವಂತ ಒಂದು ಅಂತ. ಸೊ ಆಗ ನಿತ್ಯಾನಂದ ಪ್ರಭು ಅಂದ್ಕೊಳ್ತಾ ಇದ್ದಾರೆ, ಮಹಾಪ್ರಭು ವೈಷ್ಣವ ಧರ್ಮನ ಪ್ರಚಾರ ಮಾಡಕ್ಕೆ ಬರ್ತಾರೆ. ವೈಷ್ಣವ ಬಂದು ಸನ್ಯಾಸ ತಗೊಳ್ಳುವಾಗ ತ್ರಿದಂಡಿ ಸನ್ಯಾಸ ಅಂತ ಹೇಳ್ತಾರೆ. ತ್ರಿದಂಡಿ ಅಂದರೆ ಏನು? ಕಾಯ, ವಾಚ, ಮನಸ್ಸ, 3 ಭಗವಂತನ ಸೇವೆಗೆ ಅರ್ಪಿಸಲು ಅಂತ, ಅರ್ಪಿಸ್ತೀನಿ ಅಂತ ಒಂದು ಪ್ರತಿಜ್ಞೆ ಮಾಡಿ ಆ ಸನ್ಯಾಸ ದಂಡನ ತಗೊಳ್ತಾರೆ. ಸೊ ನಿತ್ಯಾನಂದ ಪ್ರಭು ಅಂದ್ಕೊಳ್ತಾರೆ, ಮಹಾಪ್ರಭುಗೆ ಏಕದಂಡ ಸನ್ಯಾಸ ಸರಿ ಇರಲ್ಲ, ನಾನು ಅದನ್ನು 3 ಭಾಗದಲ್ಲಿ ಇದು ಮುರಿದು ಕೊಡ್ತೀನಿ ಅಂತ. ಸೊ 3 ಭಾಗ ಮಾಡ್ತಾರೆ. ಆಮೇಲೆ ಅಂದ್ಕೊಳ್ತಾರೆ, ಭಗವಂತ ಏನು ಸನ್ಯಾಸ ದಂಡ ಇಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅಂತ ನದಿಯಲ್ಲಿ ಹಾಕ್ಬಿಡ್ತಾರೆ. ಸೊ ಇದೆಲ್ಲ ನಡೆಯುತ್ತೆ. ಆಮೇಲೆ ಮಹಾಪ್ರಭು ಮನಸ್ಸೊಳಗೆ ತುಂಬ ಸಂತೋಷ ಆಗ್ತಾರೆ. ಯಾಕಂದರೆ ಮಹಾಪ್ರಭುಗೂ ಏಕದಂಡ ಸನ್ಯಾಸ ಇಷ್ಟ ಇರಲಿಲ್ಲ. ಬಟ್ ಸೊ ನಿತ್ಯಾನಂದ ಪ್ರಭು ಮಾಡಿದಾಗ ಒಳಗೆ ಮನಸ್ಸಿನಲ್ಲಿ ಮಹಾಪ್ರಭುಗೆ ತುಂಬ ಖುಷಿ ಇರುತ್ತೆ. ಬಟ್ ಹೊರಗೆ ಸ್ವಲ್ಪ ದ್ವೇಷ ಮಾಡ್ಕೊಳ್ತಾರೆ. ಆಮೇಲೆ ಹೇಳ್ತಾರೆ, ನಾನು ಸಪ್ರೇಟಾಗಿ ಜಗನ್ನಾಥ್ಪುರಿಗೆ ಹೋಗ್ತೀನಿ, ನೀವೆಲ್ಲ ನನ್ನನ್ನು ಫಾಲೋ ಮಾಡ್ಕೊಂಡು ಬನ್ನಿ, ನನ್ನ ಜೊತೆ ಬರಬೇಡಿ ಅಂತ. ದರ್ಶನ ಆಗುತ್ತೆ. ಆಮೇಲೆ ಸಾರ್ವಭೌಮ ಭಟ್ಟಾಚಾರ್ಯರನ್ನ ಭೇಟಿ ಆಗ್ತಾರೆ. ಮಹಾಪ್ರಭು ಬಂದು ಸನ್ಯಾಸ ಮಾಘ ಮಾಸದಲ್ಲಿ ತಗೊಂಡ್ರು. ಆಮೇಲೆ ಫಲ್ಗುನ್ ಈಗ ಫಲ್ಗುನ್ ಪೂರ್ಣಿಮೆ, ಫಲ್ಗುನ್ ಮಾಸದಲ್ಲಿ ಜಗನ್ನಾಥ್ಪುರಿಗೆ ಬರ್ತಾರೆ. ಮತ್ತು ಅಲ್ಲಿ ಫಲ್ಗುಣ ಪೂರ್ಣಿಮಾದಲ್ಲಿ ಡೋಲೆ ಯಾತ್ರಾ ಅಂತ ಒಂದು ಸೆಲೆಬ್ರೇಷನ್ ನಡೆಯುತ್ತೆ. ಬೆಂಗಾಲ್, ಒರಿಸ್ಸಾ ಇಲ್ಲೆಲ್ಲ ತುಂಬ ಅದು ಫೇಮಸ್. ಅಂದರೆ ಈ ಸ್ಪ್ರಿಂಗ್ ಸೀಸನ್ ಶುರುವಾದಾಗ ಈ ಫೆಸ್ಟಿವಲ್, ಈ ಉತ್ಸಾಹ ನಡೆಯುತ್ತೆ. ರಾಧಾಕೃಷ್ಣನ ಲೀಲೆಗಳು ಎಲ್ಲ ಬಗ್ಗೆ ಸ್ಮರಣೆ ಮಾಡಿಕೊಂಡು ಸೆಲೆಬ್ರೇಟ್ ಮಾಡ್ತಾರೆ. ಡೋಲೆ ಯಾತ್ರೆ ನೋಡ್ತಾರೆ. ನೆಕ್ಸ್ಟ್ ಚೈತ್ರ ಮಾಸದಲ್ಲಿ ಸಾರ್ವಭೌಮ ಭಟ್ಟಾಚಾರ್ಯ
ಸಾರ್ವಭೌಮ ಭಟ್ಟಾಚಾರ್ಯ ಬಂದು ಆ ಜಗನ್ನಾಥ್ ಪುರಿ ಟೆಂಪಲ್ದು ಒಂದು ಹೆಡ್ ಪ್ರೀಸ್ಟ್ ಥರ ಇದ್ದರು. ಅವ್ರು ಬಂದು ಆ ಒರಿಸ್ಸಾ ಪ್ರದೇಶದ ರಾಜನಾದ ಮಹಾರಾಜ್ ಪ್ರತಾಪ್ ರುದ್ರನ ಗುರು ಆಗಿದ್ದರು. ಬಟ್ ಅವ್ರು ಬಂದು ಮಾಯಾವಾದ ತತ್ವವನ್ನು ಫಾಲೋ ಮಾಡ್ತಾ ಇದ್ರು. ಸೊ ಮಹಾಪ್ರಭುವನ್ನು ನೋಡಿ ಇವರು ಇಷ್ಟು ಸುಂದರವಾಗಿದ್ದಾರೆ, ಸನ್ಯಾಸ ತಗೊಂಡಿದ್ದಾರೆ, ವಯಸ್ಸು ತುಂಬ ಚಿಕ್ಕ ವಯಸ್ಸಿನವರು, ಅವ್ರಿಗೆ ವೇದಾಂತದ ಬಗ್ಗೆ ಹೆಚ್ಚು ತಿಳುವಳಿಕೆ ಇಲ್ಲದೇ ಇದ್ದರೆ ಅವರು ಸನ್ಯಾಸವನ್ನು ಆಚರಿಸಲಿಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಅವರು ಅವ್ರಿಗೆ ವೇದಾಂತದ ಬಗ್ಗೆ ಹೇಳ್ಕೊಡ್ತೀನಿ ಅಂತ ಕೂತ್ಕೊಂಡು 7 ದಿನ ಪ್ರವಚನ ಕೊಡ್ತಾರೆ. ಮಹಾಪ್ರಭು ಕೇಳ್ತಾ ಕೂತ್ಕೊಂಡಿರ್ತಾರೆ. 7 ದಿನದ ನಂತರ ಕೇಳ್ತಾರೆ ಸಾರ್ವಭೌಮ ಭಟ್ಟಾಚಾರ್ಯ, ಇಷ್ಟೆಲ್ಲ ನಾನು ವೇದಾಂತದ ಬಗ್ಗೆ ಹೇಳಿದ್ದೀನಿ, ನಿನ್ಗೆ ಎಲ್ಲ ಅರ್ಥ ಆಗಿದೆಯಾ? ನೀನು ಏನೂ ಪ್ರಶ್ನೆನೂ ಕೇಳ್ತಾ ಇಲ್ಲ, ಉತ್ತರನೂ ಕೊಡ್ತಾ ಇಲ್ಲ, ನಿನ್ನ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅಂತ ನನಗೆ ಸ್ವಲ್ಪ ಹೇಳು ಅಂತ. ಆಗ ಮಹಾಪ್ರಭು ಹೇಳ್ತಾರೆ, ವೇದಾಂತದ ಅರ್ಥ ನನಗೆ ಸೂರ್ಯ ಹೆಂಗೆ ಕ್ಲಿಯರ್ ಆಗಿ ನಮ್ಮ ದೃಶ್ಯಕ್ಕೆ ಇರ್ತಾರೋ ಅದೇ ಥರ ಇದೆ, ಆದರೆ ತಮ್ಮ ಅನುವಾದ ಮತ್ತು ತಮ್ಮ ಭಾವಾರ್ಥ ಒಂದು ಮೋಡ ಥರ ಆ ಸೂರ್ಯನ ಕಿರಣವನ್ನು ಕವರ್ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಆಗ ಸಾರ್ವಭೌಮ ಭಟ್ಟಾಚಾರ್ಯಗೆ ತುಂಬ ಒಂದು ಅವಮಾನ ಥರ ಆಗುತ್ತೆ, ಮತ್ತು ಜೊತೆಗೆ ಕೋಪನೂ ಸ್ವಲ್ಪ ಬರುತ್ತೆ. ಆದರೂ ಆ ಕಾಲದಲ್ಲಿ ಈಗಿನ ಕಾಲದ ನ್ಯೂಸ್ ಚಾನಲ್ ಥರ ವಾದ ನಡೆಯಲ್ಲ, ತುಂಬ ರೆಸ್ಪೆಕ್ಟ್ಫುಲ್ ಆಗಿ ನಡೆಯುತ್ತೆ. ಅಂದರೆ ಹರೇ ಕೃಷ್ಣ ಅಂದರೆ ಸಾರ್ವಭೌಮ ಭಟ್ಟಾಚಾರ್ಯ ಹೇಳ್ತಾರೆ, ನನ್ನ ಭಾವಾರ್ಥ ಅದೆಲ್ಲ ಅಷ್ಟು ಚೆನ್ನಾಗಿಲ್ಲ ಅಂದರೆ ನಿನಗೆ ಇನ್ನೂ ಚೆನ್ನಾಗಿ ತಿಳಿದಿದ್ರೆ ನೀನೇ ಅದರ ಇದನ್ನು ಎಕ್ಸ್ಪ್ಲೈನ್ ಮಾಡು ಅಂತ. ಆಗ ಮಹಾಪ್ರಭು ತುಂಬ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಸಾರ್ವಭೌಮ ಭಟ್ಟಾಚಾರ್ಯನಿಗೆ ಭಕ್ತಿಯ ಬಗ್ಗೆ ತಿಳುವಳಿಕೆ ಕೊಟ್ಟು ಸಾರ್ವಭೌಮ ಭಟ್ಟಾಚಾರ್ಯ ಭಕ್ತರಾಗ್ತಾರೆ, ಮಹಾಪ್ರಭುಗೆ ಶರಣರಾಗ್ತಾರೆ. ಅವರು ಶರಣರಾದಾಗ ಅಲ್ಲಿನ ರಾಜ ಪ್ರತಾಪ್ ರುದ್ರನು ಮಹಾಪ್ರಭುವಿಗೆ ಶರಣರಾಗ್ತಾರೆ, ಅಂದರೆ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಸೊ ಇದು ಬಂದು ಚೈತ್ರ ಮಾಸದಲ್ಲಿ ಆಯಿತು. ನೆಕ್ಸ್ಟ್ ಮಂತ್ ವೈಶಾಖ ಮಾಸದಲ್ಲಿ ಮಹಾಪ್ರಭು ಬಂದು ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡು ನಾನು ಬಂದು ದಕ್ಷಿಣ ಭಾರತಕ್ಕೆ ಯಾತ್ರೆಗೆ ಹೋಗಬೇಕು ಅಂತ. ಯಾಕೆ ಈ ಥರ ಮಾಡಿಕೊಂಡ್ರು? ಒಂದು ಶ್ಲೋಕ ಭಾಗವತಮಲ್ಲಿ ಬರುತ್ತೆ, ಮಹಾಪ್ರಭು ಅವತರಿಸಿರೋ ಉದ್ದೇಶ ಏನು ಅಂತ ಬರೋದು. ತ್ಯಕ್ವಾ ಸುದುಸ್ತ್ಯಜಂ ಸುರ ಈಪ್ಸಿತ ರಾಜ್ಯಲಕ್ಷ್ಮಿಂ ಧರ್ಮಿಷ್ಠ ಆರ್ಯವಚಸಾಂ ಯದಗಾದರಣ್ಯಾತ್ ಮಾಯಾಮೃತಂ ದೈತ ಈಪ್ಸಿತ ಅನ್ವದಾವತ್ ವಂದೇ ಮಹಾಪುರುಷಂ ಚರಣಾರವಿಂದಂ ಅಂತ ಬರುತ್ತೆ. ಈ ಶ್ಲೋಕದ ಅರ್ಥ ಏನಂದರೆ ತ್ಯಕ್ವಾ ಸುದುಸ್ತ್ಯಜಂ, ಬಿಟ್ಕೊಡ್ತಾರೆ ಯಾರು? ಭಗವಂತ. ಏನು? ರಾಜ್ಯ ಲಕ್ಷ್ಮಿ ಅಂದರೆ ಎಲ್ಲ ಐಶ್ವರ್ಯ ಲಕ್ಷ್ಮಿ ಎಲ್ಲದನ್ನು ಬಿಟ್ಟು ಸನ್ಯಾಸ ತಗೊಳ್ತಾ ಇದ್ದಾರೆ. ಯಾಕೆ ಸನ್ಯಾಸ ತಗೊಳ್ತಾ ಇದ್ದಾರೆ? ಮಾಯಾ ಮೃಗಂ ದೈತ ಈಪ್ಸಿತ ಅನ್ವದಾವ. ನಾವು ಬಂದು ಮಾಯೆಯನ್ನು ನೋಡಿ ನಾವೆಲ್ಲ ಮೃಗ ಥರ ಅದರ ಹಿಂದೆ ಹೋಗ್ತಾ ಇದ್ದೀವಿ. ನಮ್ಮನ್ನು ಹಿಡಿದು ಕರೆಕ್ಟ್ ದಾರಿಗೆ ತರಕ್ಕೆ ಮಹಾಪ್ರಭುನು ಸನ್ಯಾಸ ತಗೊಂಡಿದ್ದಾರೆ ಅಂತ. ಸೊ ಇದೇ ಮಹಾಪ್ರಭು ಸನ್ಯಾಸ ತಗೊಂಡಿರೋ ಉದ್ದೇಶ. ನಮ್ಮನ್ನೆಲ್ಲ ಪ್ರಹ್ಲಾದರು ಭಾಗವತಮಲ್ಲಿ ಹೇಳೋದಿದೆ, ಮಾಯಾ ಸುಖ ಹೆಂಗಿರುತ್ತೆ ಅಂತ. ಅವ್ರೇನು ಹೇಳ್ತಾರೆ? ಪುತ್ರಾಶಿಷ ಶ್ರುತಿ ಸುಖಂ ಮೃಗತೃಷ್ಣಿ ರೂಪಂ ವೇದಂ ಕಲೇವರಂ ಅಶೇಷ ರುಜಾನ್ ವಿರೋಹಂ ನಿರ್ವಿದ್ಯತೆ ನತು ಜನೋ ತದಪಿ ಇತಿ ವಿದ್ವಾನ್ ಕಾಮಾನಲಂ ಮಧುಲವೈ ಕ್ಷಮಯಂದುರಾಪೈ. ಅಂದರೆ ಪ್ರಹ್ಲಾದರು ಹೀಗೆ ಹೇಳ್ತಾರೆ, ಪುತ್ರಾಶಿಷ ಶ್ರುತಿ ಸುಖ. ಈ ಜಗತ್ತಿನಲ್ಲಿ ಮಾಯಾ ಸುಖ ಅಂದರೆ ಮಾಯಾ ಸುಖದ ಇದು ಕ್ಯಾರೆಕ್ಟರಿಸ್ಟಿಕ್ ಏನು ಅಂದರೆ ಶ್ರುತಿ ಸುಖ ಕೇಳಕ್ಕೆ ತುಂಬ ಚೆನ್ನಾಗಿರುತ್ತೆ, ಬಟ್ ನಿಜವಾಗಿ ಆ ಸುಖ ಇರಲ್ಲ. ಶ್ರುತಿ ಸುಖ ಸುಮಾರು ಉದಾಹರಣೆ ಕೊಡ್ಬೋದು. ಇಲ್ಲಿ ಕೆಲವರೆಲ್ಲ ಓದೋ ಮಕ್ಕಳು ಇದ್ದಾರೆ, ಅವ್ರಿಗೆ ನಾವು ಹೇಳಿರ್ತೀವಿ
ನೀನು 10ನೇ ತರಗತಿ ಚೆನ್ನಾಗಿ ಮಾಡು, ಆಮೇಲೆ ನಿನ್ನ ಜೀವನನೇ ಚೆನ್ನಾಗಾಗತ್ತೆ ಅಂತ. ಆಮೇಲೆ ಇನ್ನು 2 ವರ್ಷ ಚೆನ್ನಾಗಿ ಮಾಡು ಅಂತ. ಕೇಳಕ್ಕೆ ಚೆನ್ನಾಗಿರುತ್ತೆ, ಬಟ್ ಈ ಜಗತ್ತಿನಲ್ಲಿ ಏನು, ಜೀವೋ ಜೀವಸ್ಯ ಜೀವನಂ ಅಂದರೆ ನೀವು ಯಾವುದೇ ಹಂತದಲ್ಲಿ ಹೋದರೂ ದೆರ್ ಇಸ್ ಆಲ್ವೇಸ್ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತ. ಸೊ ಶ್ರುತಿ ಸುಖ ಕೇಳಕ್ಕೆ ಚೆನ್ನಾಗಿರುತ್ತೆ. ಮೃಗತೃಷ್ಣಿ ರೂಪ ಹೆಂಗೆ, ಈ ಕೆಲವು ಸತಿ ಬಿಸಿಲಿಗೆ ಈ ಡೆಸರ್ಟಲ್ಲಿ ನೀರಿರೋ ಥರ ನಮಗೆ ಅನಿಸುತ್ತೆ, ಬಟ್ ಆ್ಯಕ್ಚುಲಿ ಅದು ನೀರಲ್ಲ, ಅದು ಬಂದು ಇದು ರಿಫ್ಲೆಕ್ಷನ್, ಪ್ರತಿಬಿಂಬ. ಆ್ಯಕ್ಚುಲ್ ನೀರು ಬೇರೆ ಎಲ್ಲೋ ಇರುತ್ತೆ, ಅದರ ಪ್ರತಿಬಿಂಬ ನೋಡಿ. ಈ ಮೃಗ ಅಂದರೆ ಏನು, ಇದು ಪ್ರಾಣಿ ಬಾಯಾರಿಕೆನ ತಡೆಯಲಕ್ಕಾಗತ್ತೆ, ಅದು ಬಂದು ಆ ನೀರನ್ನು ಕುಡಿಯೋಕ್ಕೆ ಪ್ರಯತ್ನ ಪಡುತ್ತೆ. ಬಟ್ ಅಲ್ಲಿ ನೀರು ಕುಡಿಯೋಕ್ಕೆ ಪ್ರಯತ್ನ ಪಟ್ಟಾಗ ಅದಕ್ಕೆ ಬಿಸಿಯಾದ ಮಣ್ಣು ಮಾತ್ರ ಸಿಗತ್ತೆ. ಸೊ ಅದೇ ರೀತಿ ನಾವು ಈ ಜಗತ್ತಲ್ಲಿ ಮಾಯೆ ಹಿಂದೆ ಹೋಗಿ ಸಿಗೋದು ಬರೀ ದುಃಖ 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 ಒಂದೇ. ಸೊ ಮಹಾಪ್ರಭು ಈ ದುಃಖದಿಂದ ಎಲ್ಲರನ್ನೂ ಬಿಡುಗಡೆ ಮಾಡಲಿಕ್ಕೆ ದಕ್ಷಿಣ ಭಾರತದಲ್ಲಿ ಭಕ್ತಿಯನ್ನು ಎಲ್ಲರಿಗೂ ತಲುಪಿಸ್ಲಿಕ್ಕೆ ಯಾತ್ರೆ ಮಾಡೋಕ್ಕೆ ಸಿದ್ಧರಾದರು. ಅವರು ನಮಗೆ ಒಂದು ಇಂಪಾರ್ಟೆಂಟ್ ವೈಷ್ಣವ ಎಟಿಕೆಟ್ ಹೇಳ್ಕೊಡ್ತಾ ಇದ್ರು. ಎಟಿಕೆಟ್ ಅಂದರೆ ಮರ್ಯಾದೆಯನ್ನು ಹೇಳ್ಕೊಡ್ತಾ ಇದ್ರು. ಮಹಾಪ್ರಭು ಬಂದು ಭಗವಂತ ಅಂದರೆ ಸ್ವತಂತ್ರ. ಅವರು ಈ ನಮ್ಮ ಪರ್ಮಿಷನ್ ಏನು ಕೇಳೋ ಅವಶ್ಯಕತೆ ಇಲ್ಲ. ಆದರೂ ಮಹಾಪ್ರಭು ಎಲ್ಲರಿಗೂ ತೋರಿಸ್ತಾ ಇದ್ದಾರೆ, ಏನೇ ಕಾರ್ಯ ಪ್ರಾರಂಭ ಮಾಡಬೇಕಂದ್ರೂ ಭಕ್ತರ ಆಶೀರ್ವಾದ ಮತ್ತು ಅವರ ಅನುಗ್ರಹ ಮತ್ತು ಅವರ ಪರ್ಮಿಷನ್ ಪಡೆದ ಮೇಲೇ ನಾವು ಅದನ್ನು ಶುರು ಮಾಡಬೇಕು ಅಂತ. ಸೊ ಅವರು ಹೋಗಿ ಬೇಡ್ಕೊಳ್ತಾರೆ ನಿತ್ಯಾನಂದ ಪ್ರಭುಗೆ, ನಾನು ಈ ಥರ ದಕ್ಷಿಣ ಭಾರತಕ್ಕೆ ಹೋಗ್ಬೇಕು ಅಂದ್ಕೊಳ್ತಾ ಇದ್ದೀನಿ, ದಯವಿಟ್ಟು ನನಗೆ ಅನುಮತಿ ನೀಡಿ ಅಂತ ಹೇಳಿದ್ರು. ನಿತ್ಯಾನಂದ ಪ್ರಭು ಹೇಳ್ತಾರೆ, ಭಗವಂತ ನೀನೇ ಸ್ವತಂತ್ರ, ನಿನ್ನನ್ನು ಯಾರೂ ಏನು ಹೇಳೋಕ್ಕಾಗಲ್ಲ, ನಮ್ಮ ಅನುಮತಿ ನಿಮ್ಗೆ ಇದೆ ಅಂತ. ಆದರೆ ಒಂದು ವಿನಂತಿ ನಮ್ಮ ಹತ್ರ, ನಮ್ಮನ್ನು ಯಾರಾದರೂ ಕರ್ಕೊಂಡು ಹೋಗಿ ಅಂತ ಹೇಳಿ. ಆಗ ಮಹಾಪ್ರಭು ಹೇಳ್ತಾರೆ, ನಿತ್ಯಾನಂದ ಪ್ರಭು ನಿನ್ನನ್ನು ನಾನು ಕರ್ಕೊಂಡು ಹೋಗಲ್ಲ. ಯಾಕಂದರೆ ನಾನು ವೃಂದಾವನಕ್ಕೆ ಹೋಗ್ಬೇಕನ್ನಿಸ್ತಿತ್ತು, ಆದರೆ ನೀನು ನನ್ನನ್ನು ಎಲ್ಲಿ ಕರ್ಕೊಂಡು ಹೋದಿ, ಶಾಂತಿಪುರ್ಗೆ. ಮತ್ತು ಇಲ್ಲಿ ಜಗನ್ನಾಥ್ಪುರಿಗೆ ಬಂದಾಗನೂ ಸನ್ಯಾಸ ದಂಡನ ಮುರಿದಿದ್ದೆ. ಸೊ ಇದರಿಂದ ನೀನು ತುಂಬ ನನಗೆ ಕಷ್ಟ ಕೊಡ್ತೀಯಾ ಅಂತ ಪ್ರೇಮದಲ್ಲಿ ಆ್ಯಕ್ಚುಲಿ ಮಾತಾಡ್ತಾರೆ. ಮಹಾಪ್ರಭುಗೆ ಅವರ ಬಿಹೇವಿಯರಿಂದ ದುಃಖ ಆಗಿಲ್ಲ, ಖುಷಿ ಆಯಿತು. ಬಟ್ ಅವರೊಂದು ಎಕ್ಸ್ಕ್ಯೂಸ್ ಕೊಟ್ಟು ನೀನು ಬರಬೇಡ ಅಂತ ಹೇಳ್ತಾ ಇದ್ರು. ಮತ್ತು ನೆಕ್ಸ್ಟು ಮುಕುಂದ ಬಂದು ತುಂಬ ಪ್ರೀತಿಯ ಭಕ್ತ. ಮುಕುಂದನನ್ನು ನಾನು ಯಾಕೆ ಕರ್ಕೊಂಡು ಹೋಗಲ್ಲ, ಯಾಕಂದರೆ ಅವರ ಹೃದಯ ತುಂಬ ಸಾಫ್ಟ್. ಅಂದರೆ ಏನೇ ನಾನು ಸ್ವಲ್ಪ ಕಷ್ಟ ತಗೊಂಡ್ರು ಅವ್ರಿಗೆ ಸಹಿಸೋಕ್ಕಾಗಲ್ಲ. ನಾನೀಗ ಯಾತ್ರೆಗೆ ಹೋಗೋದು ಮೇಯ್ನ್ ಉದ್ದೇಶ ಪ್ರಚಾರ ಮಾಡಿ ಭಕ್ತಿಯನ್ನು ಎಲ್ಲರಿಗೂ ತಲುಪಿಸಲಿಕ್ಕೆ. ಈಗ ನಾನು ಕೆಲವು ಸತಿ ತುಂಬ ಕಷ್ಟಗಳನ್ನು ಅನುಭವಿಸಬೇಕಾಗತ್ತೆ, ಅದನ್ನು ಅವ್ರಿಗೆ ತಡ್ಕೊಳ್ಳೋಕ್ಕಾಗಲ್ಲ. ಸೊ ಅದರಿಂದ ನಾನು ಕರ್ಕೊಂಡು ಹೋಗಲ್ಲ. ಜಗದಾನಂದ ಪಂಡಿತ್ ಅವ್ರು ಹೇಳ್ತಾರೆ, ಜಗದಾನಂದ ಪಂಡಿತ್ಗೆ ನಾನು ಸನ್ಯಾಸಿ ಆದರೂ ಅವ್ರಿಗೆ ನಾನು ಭಗವಂತನ ಥರ ಎಲ್ಲ ವಿವಿಧ ರೀತಿಯ ಉಪಚಾರ ಮಾಡಿ ಅದನ್ನೆಲ್ಲ ಸ್ವೀಕರಿಸ್ಕೊಳ್ಬೇಕಂತ ಅವ್ರಿಗೆ ಆಸೆ ಇರುತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಆದರೆ ಸಾಮಾನ್ಯ ಜನರು ಈ ಥರ ಸನ್ಯಾಸಿ ಆದಮೇಲೆ ನಾನು ಎಲ್ಲ ರೀತಿಯ ಉಪಚಾರಗಳನ್ನೆಲ್ಲ ನಾನು ಸ್ವೀಕರಿಸಿದ್ರೆ ನನ್ನ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ ಅಂತ ನಾನು ತ್ಯಜಿಸ್ತೀನಿ. ಆಗ ಜಗದಾನಂದ ಪಂಡಿತ್ ಕೋಪಿಸ್ಕೊಂಡು 2-3 ದಿನ ಉಪವಾಸ ಮಾಡ್ತಾರೆ. ಸೊ ಅದರಿಂದ ನಾನು ನಿಮ್ಮನ್ನು ಕರ್ಕೊಂಡು ಹೋಗಲ್ಲ, ಅಲ್ಲೂ ನೀವು ಈ ಥರ ಮಾಡಿದರೆ ನನಗೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ದಾಮೋದರ್ ಪಂಡಿತ್ ಅವ್ರು ಬಂದು ಬ್ರಹ್ಮಚಾರಿ ಆಗಿದ್ದರು. ಆದರೂ ಮಹಾಪ್ರಭುವಿನ ಮೇಲಿರೋ ಪ್ರೀತಿಯಿಂದ ಮಹಾಪ್ರಭು ಸನ್ಯಾಸಿ,
ಅವ್ರಿಗೆ ಬ್ರಹ್ಮಚಾರಿ ಬಂದು ಉಪದೇಶ ನೀಡೋದು ಕರೆಕ್ಟ್ ಅಲ್ಲ. ಆದರೆ ಮಹಾಪ್ರಭುವಿನ ಹರೇ ಕೃಷ್ಣ ಹರೇ ಕೃಷ್ಣ. ಮಹಾಪ್ರಭುವಿನ ಮೇಲೆ ಇರೋ ಪ್ರೀತಿಯ ಕಾರಣ ಮಹಾಪ್ರಭುಗೆ ಅವರು ಯಾವಾಗಲೂ ಇದು ಉಪದೇಶ ಹೇಳ್ತಾರೆ, ಈ ಥರ ಮಾಡಬೇಡಿ, ಜನರು ತಪ್ಪಾಗಿ ತಿಳ್ಕೊಳ್ತಾರೆ ಅಂತ. ಸೊ ಅದರಿಂದ ನಾನು ನಿನ್ನನ್ನು ಕರ್ಕೊಂಡು ಹೋಗಲ್ಲ, ಯಾಕಂದರೆ ನೀನು ಯಾವಾಗಲೂ ನನಗೆ ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳ್ತಾ ಇರ್ತೀನಿ ಅಂತ ಹೇಳಿ ಎಲ್ಲರನ್ನೂ ಬೇಡ ಅಂತ ಹೇಳ್ತಾರೆ. ಇನ್ನೊಂದು ಹೇಳ್ತಾರೆ, ನಾನು ಬಂದು ನನ್ನ ಅಣ್ಣನಾದ ವಿಶ್ವರೂಪ್ ಅವರು ಸನ್ಯಾಸ ತಗೊಂಡಿದ್ದಾರೆ, ಅವ್ರನ್ನ ಹುಡುಕಿ ಹೋಗ್ತಾ ಇದ್ದೀನಿ ಅಂತ. ಮೇಯ್ನ್ಲಿ ಈ ಎರಡು ಕಾರಣ ಕೊಟ್ಟು ಮಹಾಪ್ರಭು ನಾನು ಏಕಾಂಕಿಯಾಗಿ ಹೋಗ್ತೀನಿ ಅಂತ ಹೇಳ್ತಾರೆ. ಆಗ ನಿತ್ಯಾನಂದ ಪ್ರಭು ಒಂದು ವಿನಂತಿ ಹೇಳ್ತಾರೆ, ನೀವು ಯಾವಾಗಲೂ ಜಪ ಮಾಡ್ತಾ ಇರ್ತೀರ, ನೀವು ಸಂಕೀರ್ತನದಲ್ಲಿ ಮಗ್ನರಾಗಿರ್ತೀರ, ನಿಮ್ಮ ಕಮಂಡಲು ನಿಮ್ಮ ವಸ್ತ್ರಗಳನ್ನು ಇದು ಯಾರಾದರೂ ತಗೊಂಡು ಬರಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ರಾಮ್ 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 ಹರೇ ಹರೇ. ಸೊ ವಸ್ತ್ರವನ್ನು ಮತ್ತು ಕಮಂಡಲು ನಿಮ್ಮ ಸಾಮಾನ ಎಲ್ಲವನ್ನು ತಗೊಂಡು ಬರೋಕ್ಕೆ ಯಾರಾದರೂ ಒಂದು ಭಕ್ತರಾದು ನಿಮಗೆ ಬೇಕಾಗತ್ತೆ, ಅವಶ್ಯಕತೆ ಇರುತ್ತೆ. ಅದರಿಂದ ಒಬ್ಬರು ಸರಳವಾದ ಬ್ರಹ್ಮಚಾರಿ ಕೃಷ್ಣದಾಸ್ ಅಂತ ಚೈತನ್ಯ ಚರಿತಾಮೃತ ಹೇಳುತ್ತೆ, ಅವ್ರನ್ನ ಕರ್ಕೊಂಡು ಹೋಗಿ ಅವರು ನಿಮಗೆ ಯಾವ ರೀತಿನೂ ಏನೂ ಕಷ್ಟ ಕೊಡಲ್ಲ ಅಂತ ಹೇಳ್ತಾರೆ. ಮಹಾಪ್ರಭು ಒಪ್ಕೊಳ್ತಾರೆ. ಇವ್ರ ಹತ್ರ ಎಲ್ಲ ಅನುಮತಿ ತಗೊಂಡು ನೆಕ್ಸ್ಟ್ ಸಾರ್ವಭೌಮ ಭಟ್ಟಾಚಾರ್ಯರ ಹತ್ರ ಅನುಮತಿ ತಗೊಳಕ್ಕೆ ಹೋಗ್ತಾರೆ. ಇದನ್ನ ಕೇಳಿದ ತಕ್ಷಣ ಸಾರ್ವಭೌಮ ಭಟ್ಟಾಚಾರ್ಯ ಮೂರ್ಛಿತರಾಗ್ತಾರೆ. ಅವ್ರು ಹೇಳ್ತಾರೆ, ತಿರ್ಗಾ ಎದ್ದು ಹೇಳ್ತಾರೆ, ನಂದು ಸೌಭಾಗ್ಯ ಇತ್ತು ನಿಮ್ಮ ಸಂಘ ನನಗೆ ಸಿಗ್ಲಿಕ್ಕೆ, ಈಗ ತಿರ್ಗಾ ನೀವು ಇಷ್ಟು ಬೇಗ ಹೊರಡ್ತೀರಂದ್ರೆ ನನಗೆ ತುಂಬ ಮನಸ್ಸಿಗೆ ನೋವಾಗುತ್ತೆ ಅಂತ. ಆಮೇಲೆ ಮಹಾಪ್ರಭುನು ಹೇಳ್ತಾರೆ, ಯಾತ್ರೆ ಮುಗಿಸ್ಕೊಂಡು ಬರ್ತೀನಿ ಅಂತ ಒಂದು ವಿನಂತಿ ಹೇಳ್ತಾರೆ, ಒಂದು 5 ದಿನ ನಮ್ಮ ಮನೆಯಲ್ಲಿ ಇದು ಸ್ಟೇ ಮಾಡಿ ಮತ್ತು ನಾವು ನಿಮಗೆ ಎಲ್ಲ ರೀತಿಯ ಉಪಚಾರ ಮಾಡಿ ಕಳಿಸ್ತೀವಿ ಅಂತ. ಮಹಾಪ್ರಭು ಒಪ್ಕೊಳ್ತಾರೆ. 5 ದಿನ ಅಲ್ಲಿರ್ತಾರೆ. ಅದಾದಮೇಲೆ ಜಗನ್ನಾಥ್ ಮಂದಿರಕ್ಕೆ ಹೋಗ್ತಾರೆ. ಜಗನ್ನಾಥನಿಂದ ಆಶೀರ್ವಾದ ಅನುಮತಿನ ಪಡ್ಕೊಂಡು ಹೊರಡಬೇಕು ಅಂತ ಇದು ಮಾಡ್ತಾರೆ. ಜಗನ್ನಾಥನ ದರ್ಶನ ನೋಡ್ತಾ ಇದ್ದಾಗ ಅಲ್ಲಿರೋ ಪೂಜಾರಿ ಬಂದು ಜಗನ್ನಾಥನ ಇದು ಮಾಲೆಯನ್ನು ಮಹಾಪ್ರಭುಗೆ ಹಾಕ್ತಾರೆ. ಆಗ ಮಹಾಪ್ರಭುಗೂ ಸಂತೋಷ ಆಗುತ್ತೆ, ಜಗನ್ನಾಥರು ನನಗೆ ಅನುಮತಿ ನೀಡಿದ್ದಾರೆ ಅಂತ. ಅದೆಲ್ಲ ಆದಮೇಲೆ ಮಹಾಪ್ರಭು ಹೊರಡ್ತಾರೆ. ಭಕ್ತರು ಮಹಾಪ್ರಭು ಜೊತೆಗೆ ಬರ್ತಾರೆ. ಜಗನ್ನಾಥ್ ಪುರಿಯಿಂದ ಸ್ವಲ್ಪ ದೂರನೇ ಒಂದು ಮಂದಿರ ಇದೆ, ಆಲ್ವಾರ್ನಾಥ್ ಅಂತ. ಆಳ್ವಾರ್ನಾಥ್ ಅಂತ ಆ್ಯಕ್ಚುಲಿ ಅದನ್ನು ಅಲಾಲ್ನಾಥ್ ಅಂತ ಹೇಳ್ತಾರೆ. ಅಲ್ಲಿ ಇದು ಸ್ನಾನ ಪೂರ್ಣಿಮಾದ ನಂತರ 15 ದಿವಸ ಜಗನ್ನಾಥ ಪುರಿಯಲ್ಲಿ ದರ್ಶನ ಇರಲ್ಲ. ಅದು ಅನ್ನವಸ್ತ್ರ ಪೀರಿಯಡ್ ಅಂತ ಹೇಳ್ತೀವಿ. ಆ ಸಮಯದಲ್ಲಿ ಮಹಾಪ್ರಭು ಬಂದು ಪ್ರತಿ ವರ್ಷ ಜಗನ್ನಾಥನ ದರ್ಶನ ಪಡೆಯಲಿಕ್ಕಾಗದೆ ಆ ವಿರಹ ಭಾವದಲ್ಲಿ ಅವರು ಆಲಾಲ್ನಾಥ್ಗೆ ಹೋಗಿ ಅಲ್ಲಿರೋ ಮೂರ್ತಿ ಕೃಷ್ಣನ ವಿಗ್ರಹವನ್ನು ದರ್ಶನ ತಗೊಳ್ತಾರೆ. ಸೊ ಆ ಜಾಗಕ್ಕೆ ಎಲ್ಲ ಭಕ್ತರು ಜೊತೆಗೆ ಹೋಗಿ ಕೀರ್ತನೆ ಮಾಡಿದರು. ನಿತ್ಯಾನಂದ ಪ್ರಭು ಅವ್ರಿಗೆ ಮಾಧ್ಯಾಹ್ನಿಕ ಭೋಜನ ಸಮಯದಲ್ಲಿ ಭಕ್ತರನ್ನೆಲ್ಲ ಸಪರೇಟ್ ಮಾಡಿ ಮಹಾಪ್ರಭುಗೆ ಭೋಜನವನ್ನು ಕೊಟ್ಟು, ಆಮೇಲೆ ಎಲ್ಲ ಭಕ್ತರು ಒಬ್ಬೊಬ್ಬರಾಗಿ ಮಹಾಪ್ರಭುವಿನ ಜೊತೆ ಭೇಟಿಯಾಗಿ ಆಮೇಲೆ ಎಲ್ಲರಿಗೂ ಎಲ್ಲರೂ ಅವ್ರಿಗೆ ಮಹಾಪ್ರಭುವನ್ನ ಕಳಿಸ್ಕೊಟ್ರು. ಮಹಾಪ್ರಭು ಹೊರಟಾಗ ಸಾರ್ವಭೌಮ ಭಟ್ಟಾಚಾರ್ಯ ತಿರ್ಗಾ ಮೂರ್ಛಿತವಾಗಿ ಬಿದ್ದುಬಿಟ್ರು. ಆದರೆ ಮಹಾಪ್ರಭು
ಹಿಂದಿರುಗಿ ನೋಡಲಿಲ್ಲ. ಸೊ ಅಲ್ಲಿ ಹೇಳ್ತಾರೆ, ಮಹಾಪ್ರಭು ಬಂದು ಅವರ ಹೃದಯ ವಜ್ರೋರಪಿ ಕಠೋರಂ ಕುಸುಮಾರಪಿ ಕೋಮಲಂ, ಅಂದರೆ ವಜ್ರದಂತೆ ಕಠೋರವಾಗೂ ಇರುತ್ತೆ, ಕುಸುಮದಂತೆ ಕೋಮಲವಾಗೂ ಇರುತ್ತೆ ಅಂತ. ಯಾಕಂದ್ರೆ ಮಹಾಪ್ರಭುಗೆ ಜನರನ್ನ ಉದ್ಧಾರ ಮಾಡಬೇಕು ಅಂತ ಅವ್ರಿಗೆ ಮನಸ್ಸಿನಲ್ಲಿ ನೋವಿದ್ರು, ಭಕ್ತರಿಗೆ ನೋವು ಕೊಡ್ತಾ ಇದ್ದೀನಿ ಅಂತ, ಜನರ ಉದ್ಧಾರಕ್ಕೋಸ್ಕರ ಅವರು ಅಲ್ಲಿಂದ ಬಿಟ್ಟು ಹೊರಟರು. ಸೊ ಇದು ಜಗನ್ನಾಥ ಪುರಿಯಿಂದ ಅವರು ಹೊರಟಿದ ಮೇಲೆ ಇಲ್ಲಿ ಜಗನ್ನಾಥ ಪುರಿಯಿಂದ ಹೊರಟಿದ ನಂತರ ಮೊದಲು ಬಂದು ಅವರು ಅವರು ಹೋಗುವಾಗ ನಿಮ್ಗೆ ಗೊತ್ತಿದೆ, ಈ ಮಂತ್ರವನ್ನ ಹಾಡ್ತಾ ಹೋಗ್ತಾರೆ. ಕೃಷ್ಣ 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 ಹೇ ಕೃಷ್ಣ 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 ಹೇ ಕೃಷ್ಣ 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 ರಕ್ಷಾ ಮಾಂ ಕೃಷ್ಣ 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 ರಕ್ಷಾ ಮಾಂ ಕೃಷ್ಣ 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 ಪಾಹಿ ಮಾಂ ಕೃಷ್ಣ 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 ಪಾಹಿ ಮಾಂ ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷಾ ಮಾಂ ರಾಮ ರಾಘವ ರಕ್ಷಾ ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. ಈ ರೀತಿ ಮಹಾಪ್ರಭು ಸಂಕೀರ್ತನೆ ಮಾಡ್ತಾ ಹೋಗ್ತಾ ಇದ್ದಾಗ ಅವ್ರದ್ದು ರೂಢಿ ಏನಿತ್ತು ಅಂದರೆ ಒಂದೊಂದು ರಾತ್ರಿ ಒಂದೊಂದು ಊರಿನಲ್ಲಿ ಇರ್ತಾ ಇದ್ರು. ಅಲ್ಲಿ ಊರಿನಲ್ಲಿ ಯಾರಾದೊಬ್ಬರು ಬ್ರಾಹ್ಮಣ ಅವ್ರಿಗೆ ಅವ್ರನ್ನ ಇನ್ವೈಟ್ ಮಾಡ್ತಾರೆ, ನಮ್ಮ ಮನೇಲಿ ಬಂದು ಇವತ್ತು ಭೋಜನ ಸ್ವೀಕಾರ ಮಾಡಿ ಅಂತ. ಅಲ್ಲಿ ಭೋಜನ ಸ್ವೀಕಾರ ಮಾಡಿ ಎಲ್ಲರನ್ನು ಹರಿನಾಮ ಸಂಕೀರ್ತನೆಯಲ್ಲಿ ಪಾಲ್ಗೊಳ್ಳೋ ಥರ ಮಾಡಿ ಎಲ್ಲರಿಗೂ ಭಕ್ತಿಯನ್ನು ಕೊಟ್ಟರು. ಮಹಾಪ್ರಭುವನ್ನು ನೋಡಿದ ತಕ್ಷಣ ಅವರು ಹಾಡಿದ ತಕ್ಷಣ ಅವರು ಅವ್ರನ್ನ ನೋಡಿ ಕೀರ್ತನೆ ಮಾಡಿದ ತಕ್ಷಣ ಕೀರ್ತನೆಯನ್ನು ನೋಡಿ ಎಲ್ಲರೂ ಭಕ್ತರಾಗ್ತಾ ಇದ್ರು. ಒಂದು ಊರಿನಲ್ಲಿ ಮಹಾಪ್ರಭು ಎಲ್ಲರಿಗೂ ಭಕ್ತಿಯ ಬಗ್ಗೆ ಹೇಳಿ ನೆಕ್ಸ್ಟ್ ವಿಲೇಜ್ಗೆ ಹೋಗ್ತಾರೆ. ಆ್ಯಂಡ್ ಇಲ್ಲಿ ಏನಾಗ್ತಾ ಇತ್ತು, ಒಬ್ಬೊಬ್ಬರು ಯಾರಿಗೆ ಮಹಾಪ್ರಭುವಿನ ಅನುಗ್ರಹ ಸಿಕ್ತೋ ಅವರು ಸತತವಾಗಿ ಕೃಷ್ಣ ಜಪ ಮಾಡ್ತಾ ಇದ್ರು. ಈ ಸುದ್ದಿ ನೆಕ್ಸ್ಟ್ ವಿಲೇಜ್ಗೆ ಗೊತ್ತಾದಾಗ ಅಲ್ಲಿಂದ ಏನಪ್ಪ ಇದು, ಇವ್ರನ್ನ ನೋಡಬೇಕು, ಈ ಥರ ಯಾವಾಗಲೂ ಕೃಷ್ಣ ಜಪ ಮಾಡ್ತಾ ಇದ್ದಾರೆ ಅಂತ ನೆಕ್ಸ್ಟ್ ವಿಲೇಜಿಂದ ಬಂದಾಗ ಇವ್ರನ್ನ ನೋಡಿ ಅವ್ರಿಗೂ ಭಕ್ತಿ ಬರ್ತಾ ಇತ್ತು. ಅವರು ಯಾವಾಗಲೂ ಜಪ ಮಾಡ್ತಾ ಇದ್ರು. ಅವ್ರು ಆ ವಿಲೇಜ್ಗೆ ಹೋದಾಗ ತಿರ್ಗಾ ಪೂರ್ತಿ ವಿಲೇಜ್ ಭಕ್ತರಾಗ್ತಾ ಇದ್ರು. ಇದನ್ನ ನೆಕ್ಸ್ಟ್ ವಿಲೇಜ್ಗೆ ಗೊತ್ತಾದಾಗ ನೆಕ್ಸ್ಟ್ ವಿಲೇಜ್ ಅವರು ಏನಪ್ಪ ಇವರು ಅಂತ ನೋಡಕ್ ಬಂದಾಗ ಅವ್ರಿಗೂ ಭಕ್ತಿ ಬರ್ತಾ ಇತ್ತು. ಸೊ ಈ ರೀತಿ ಎಂಟೈರ್ ಸೌತ್ ಇಂಡಿಯಾದಲ್ಲಿ ಎಲ್ಲರೂ ಭಕ್ತರಾಗ್ತಾ ಇದ್ರು. ಅಂಡ್ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಹೇಳೋದು, ಇದನ್ನ ನಾವು ಸತ್ಯ ಅಂತ ಅನ್ಸ್ಕೊಳ್ಬೇಕು, ಇದೇನೋ ಸುಮ್ಮನೆ ಒಂದು ಹೇಳ್ತಾ ಇದ್ದಾರೆ ಆ ಥರ ನಾವು ಇದು ಸಂಶಯ ಪಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿ ಹೋಗ್ತಾ ಇದ್ದಾಗ ಒಂದು ಜಾಗಕ್ಕೆ ಬರ್ತಾರೆ, ಕೂರ್ಮಸ್ಥಾನ ಅಂತ, ಕೂರ್ಮಕ್ಷೇತ್ರ ಅಂತ. ಕೂರ್ಮಕ್ಷೇತ್ರದಲ್ಲಿ ಬಂದಾಗ ಅಲ್ಲಿ ಒಂದು ಬ್ರಾಹ್ಮಣ ಇರ್ತಾರೆ. ಆ ಬ್ರಾಹ್ಮಣ ಮಹಾಪ್ರಭುವನ್ನ ಇನ್ವೈಟ್ ಮಾಡ್ತಾರೆ ಭೋಜನಕ್ಕೆ. ಮನೆಗೆ ಬಂದ ತಕ್ಷಣ ಅವರು ಪಾದ ಪೂಜೆ ಮಾಡಿ ಚರಣಾಮೃತವನ್ನು ಅವರು ತಮ್ಮ ಶಿರದ ಮೇಲೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಅದನ್ನು ಚರಣಾಮೃತವನ್ನು ಕೊಟ್ಟು
ಅವ್ರು ಹೇಳ್ತಾರೆ ನೀವು ಬಂದಿದ್ದರಿಂದ ನಮ್ಮ ಜೀವನ ನಮ್ಮ ಕುಲ ಎಲ್ಲ ಉದ್ಧಾರ ಆಗಿದೆ ಅಂತ. ಮತ್ತು ಭೋಜನ ಆದಮೇಲೆ ಮಹಾಪ್ರಭು ಹೊರಡೋ ಸಮಯದಲ್ಲಿ ಅವರು ಹೇಳ್ತಾರೆ, ನನಗೆ ಈ ಸಂಸಾರದ ತಾಪತ್ರಯ ತಡೆಯಲಿಕ್ಕೆ ಆಗ್ತಾ ಇಲ್ಲ, ನಾನು ನಿಮ್ಮ ಜೊತೆನೇ ಬಂದು ಬರ್ತೀನಿ ಅಂತ. ಆಗ ಮಹಾಪ್ರಭು ಹೇಳ್ತಾರೆ, ನೀವು ಮನೆಯಲ್ಲೇ ಕೂತ್ಕೊಂಡು ಯಾವಾಗಲೂ ಕೃಷ್ಣ ನಾಮ ಜಪ ಮತ್ತು ಕೃಷ್ಣನ ಬಗ್ಗೆ ಇದು ಶ್ರವಣ ಮಾಡ್ತಾ ಇದ್ರೆ ಈ ಮನೆಯಲ್ಲೇ ಕೃಷ್ಣ ನಿಮಗೆ ಯಾವಾಗಲೂ ನಿಮ್ಮ ಜೊತೆನೇ ಇರ್ತಾರೆ, ನೀನು ನನ್ನ ಜೊತೆ ಬರೋ ಅವಶ್ಯಕತೆ ಇಲ್ಲ ಅಂತ. ಮಹಾಪ್ರಭು ಹೊರಟಾಗ ಅವರು ಸುಮಾರು ದೂರ ಬರ್ತಾರೆ. ಆಮೇಲೆ ಮಹಾಪ್ರಭು ಅವ್ರನ್ನ ತಿರ್ಗಾ ಕಳಿಸ್ತಾರೆ. ಮಹಾಪ್ರಭುವಿನ ಆದೇಶದ ಹಾಗೆ ಮನೆಯಲ್ಲೇ ಸದಾ ಕೃಷ್ಣ ಜಪ ಮತ್ತು ಶ್ರವಣ ಮಾಡ್ತಾ ಮಾಡ್ತಾ ಯಾವಾಗಲೂ ಕೃಷ್ಣನ ಪ್ರೆಸೆನ್ಸನ್ನು ನಾವು ನಮ್ಮ ಹತ್ರ ಇರಬಹುದು, ಕೃಷ್ಣನ ದರ್ಶನ ಯಾವಾಗಲೂ ಇರುತ್ತೆ ಅಂತ ಹೇಳಿ ಅದನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿದ್ರು. ಅದೇ ಕೂರ್ಮ ಕ್ಷೇತ್ರದಲ್ಲಿ ಇನ್ನೊಬ್ಬರು ತುಂಬ ಒಳ್ಳೆ ಭಕ್ತರು, ವಾಸುದೇವ್ ಅಂತ. ಅವ್ರಿಗೆ ಕುಷ್ಠರೋಗ ಇತ್ತು. ಕುಷ್ಠರೋಗ ಇದ್ದಿದ್ದರಿಂದ ಅವ್ರು ತುಂಬಾ ಕಷ್ಟಪಡ್ತಾ ಇದ್ರು. ಹುಳಗಳೆಲ್ಲ ಅವ್ರ ಶರೀರದ ಮೇಲೆ ಹೋಗ್ತಾ ಇತ್ತು. ಬಟ್ ಅವರು ಅಷ್ಟು ದೈಹಿಕ ಭಾವನೆಯಿಂದ ಹೊರಗೆ ಬಂದಿರೋರು. ಅವ್ರು ಅಂದ್ಕೊಂಡಿದ್ರು, ನಾನು ಆತ್ಮ, ನನಗೆ ಭಗವಂತ ಈ ದೇಹ ಕೊಟ್ಟಿದ್ದಾನೆ, ಅದೇ ರೀತಿ ಈ ಹುಳಗಳಿಗೂ ಇದು ಭಗವಂತ ಕೊಟ್ಟಿರೋ ಜಾಗ. ಸೊ ಕೆಲವು ಸತಿ ಹುಳಗಳು ಅವನ ಶರೀರದಿಂದ ಕೆಳಗೆ ಹೋದಾಗ ಆ ಹುಳನ ವಾಪಸ್ ಅವ್ರ ಶರೀರಕ್ಕೆ ಹಾಕ್ಕೊಳ್ತಾರೆ. ಯಾಕಂದರೆ ಆ ಹುಳಕ್ಕೆ ಇಲ್ಲಿಂದನೇ ಊಟ ಸಿಗತ್ತೆ. ಸೊ ಭಗವಂತ ಇದು ಕೊಟ್ಟಿದ್ದಾನೆ, ನಾನು ಆ ಹುಳನ ಡಿಸ್ಟರ್ಬ್ ಮಾಡಬಾರ್ದು ಆ ಉದ್ದೇಶದಲ್ಲಿ. ಅಷ್ಟು ಅವರು ಗ್ರೇಟ್ ಡಿವೋಟಿ ಆಗಿದ್ದರು. ಅವ್ರು ಮಹಾಪ್ರಭು ಇಲ್ಲಿ ಕೂರ್ಮ ಕ್ಷೇತ್ರದಲ್ಲಿ ಬಂದಿದ್ದಾರಂತ ಗೊತ್ತಾದ ತಕ್ಷಣ ಕೂರ್ಮ ಬ್ರಾಹ್ಮಣ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಅವ್ರು ಗೊತ್ತಾಗತ್ತೆ ಮಹಾಪ್ರಭು ಆಲ್ರೆಡಿ ಹೊರಟಾಯಿತು ಅಂತ. ತುಂಬ ಬೇಜಾರು ಮಾಡ್ಕೊಳ್ತಾರೆ, ಮಹಾಪ್ರಭುವಿನ ದರ್ಶನ ಆಗಲಿಲ್ಲ ಅಂತ. ಆದರೆ ಮಹಾಪ್ರಭು ಬಂದು ಎಲ್ಲರ ಹೃದಯದಲ್ಲೂ ಪರಮಾತ್ಮರಾಗಿ ಇದ್ದಾರೆ. ಮಹಾಪ್ರಭುಗೆ ಗೊತ್ತಾಯಿತು ಈ ಥರ ಇವರು ನಿರೀಕ್ಷೆ ಮಾಡ್ಕೊಂಡು ಬಂದಿದ್ರು ಅಂತ. ಸೊ ತಿರ್ಗಾ ವಾಪಸ್ ಬಂದು ವಾಸುದೇವ್ಗೆ ಅವ್ರನ್ನ ಆಲಿಂಗನೆ ಮಾಡ್ತಾರೆ. ಆಲಿಂಗನೆ ಮಾಡಿದ ತಕ್ಷಣ ಆ ಕುಷ್ಠರೋಗ ಎಲ್ಲ ಹೋಗ್ಬಿಡತ್ತೆ. ಇದು ಅವರ ಶರೀರ ತುಂಬ ಸುಂದರವಾಗಿ ದಿವ್ಯ ಕಾಂತಿಯನ್ನು ಹೊಂದತ್ತೆ. ಆಗ ಇವರು ಪ್ರಾರ್ಥನೆ ಮಾಡ್ತಾರೆ. ವಾಸುದೇವ್ ಅವ್ರು ಹೇಳ್ತಾರೆ, ಈಗ ನನಗೆ ಒಂದು ದೊಡ್ಡ ಕಷ್ಟ ಬಂದಿದೆ. ಇಷ್ಟು ದಿನ ನನಗೆ ಈ ಕುಷ್ಠರೋಗ, ಶರೀರ ಚೆನ್ನಾಗಿರಲಿಲ್ಲ, ಎಲ್ಲರೂ ನನ್ನ ತ್ಯಜಿಸ್ತಾ ಇದ್ರು. ಆಗ ನನಗೆ ನಮ್ರತೆಯಿಂದ ಭಕ್ತಿ ಮಾಡೋಕ್ಕೆ ಅವಕಾಶ ಇತ್ತು. ಈಗ ನನ್ನ ಶರೀರ ತುಂಬ ಸುಂದರ ಆಗಿಬಿಟ್ಟಿದೆ, ನನಗೆ ನಿಮ್ಮದು ಕೃಪೆ ಬೇರೆ ಬಂದಿದೆ. ಎಲ್ಲರೂ ಹೇಳ್ತಾರೆ, ಓ ನೀನು ದೊಡ್ಡ ಭಕ್ತನಾಗ್ಬಿಟ್ಟಿದೆಯಾ, ದೊಡ್ಡ ಭಕ್ತ ನೀನು, ಅದಕ್ಕೆ ಮಹಾಪ್ರಭು ನಿನಗೆ ಅನುಗ್ರಹ ಕೊಟ್ಟಿದ್ದಾರೆ ಅಂತ. ಇದರಿಂದ ನನಗೆ ಜಂಬ ಆಗ್ಬೋದು, ಅದರಿಂದ ನನ್ನನ್ನು ದಯವಿಟ್ಟು ಕಾಪಾಡಿ ಅಂತ ಹೇಳ್ತಾರೆ. ಆಗ ಮಹಾಪ್ರಭು ಹೇಳ್ತಾರೆ, ನಾನು ಅನುಗ್ರಹಿಸ್ತೀನಿ, ನೀನು ಯಾವಾಗಲೂ ನಿನ್ನ ಜಂಬ ಏನು ಬರಲ್ಲ, ಸದಾ ಕೃಷ್ಣನಾಮ ಜಪ ಮಾಡು ಮತ್ತು ಕೃಷ್ಣನ ಪ್ರಚಾರ ಮಾಡು. ಈ ಎರಡನ್ನ ನೀನು ಸಿನ್ಸಿಯರಾಗಿ ಮಾಡಿದರೆ ನಿನಗೆ ಯಾವಾಗಲೂ ಜಂಬ ಬರಲ್ಲ ಅಂತ ಹೇಳಿ ಆ ಕೂರ್ಮ ಕ್ಷೇತ್ರದಿಂದ ಹೋಗ್ತಾರೆ. ಮುಂದೆ ಏನಾಗುತ್ತೆ ಅಂತ ಆಮೇಲೆ ಚರ್ಚೆ ಮಾಡೋಣ. ನೆಕ್ಸ್ಟು ಈ ಕೂರ್ಮ ಕ್ಷೇತ್ರದ ನಂತರ ನೆಕ್ಸ್ಟ್ ಬಂದು ರಾಮಾನಂದ ರಾಯ್, ಸೌತ್ ಇಂಡಿಯಾ ಯಾತ್ರಾದಲ್ಲಿ ನೆಕ್ಸ್ಟು ರಾಮಾನಂದ ರಾಯ್ ಅಂತ ಅವ್ರನ್ನ ಭೇಟಿ ಮಾಡ್ತಾರೆ. ಸಾರ್ವಭೌಮ ಭಟ್ಟಾಚಾರ್ಯ ಜಗನ್ನಾಥ್ ಪುರಿಯಿಂದ ಹೊರಡುವಾಗ ಒಂದು ವಿನಂತಿ ಇಡ್ತಾರೆ ಮಹಾಪ್ರಭು ಹತ್ರ. ನೀವು ವಿದ್ಯಾನಗರ್ ಅಂತ ಗೋದಾವರಿ ನದಿಯ ತೀರದಲ್ಲಿ ಒಂದು ಜಾಗ ಬರುತ್ತೆ, ಅಲ್ಲಿ ಒಂದು ತುಂಬ ಉತ್ತಮವಾದ ಭಕ್ತ ರಾಮಾನಂದ ರಾಯ್ ಅಂತ ಇದ್ದಾರೆ, ಅವ್ರನ್ನ ದಯವಿಟ್ಟು ನೀವು ಭೇಟಿ ಮಾಡಬೇಕು. ನಾನು ಮಾಯವಾದಿಯಾಗಿದ್ದಾಗ ನನಗೆ ಅವರ ಮಹಿಮೆ ಗೊತ್ತಾಗಲಿಲ್ಲ, ನಾನು ನೋಡಿ ನಗ್ತಾ ಇದ್ದೆ, ಏನಿವರು ಯಾವಾಗಲೂ ಕೃಷ್ಣ ರಾಮ ಅಂತ ಹೇಳ್ತಾ ಇದ್ರು ಅಂತ.
ಆದರೆ ಈಗ ನನಗೆ ಅವ್ರ ಮಹಿಮೆ ಗೊತ್ತಿದೆ. ನೀವು ಅಲ್ಲಿ ಹೋದರೆ ನೀವು ತುಂಬ ಸಂತೋಷ ಪಡ್ತೀರಾ ಅಂತ ಹೇಳಿ ಮಹಾಪ್ರಭುಗೆ ವಿನಂತಿ ಮಾಡ್ತಾರೆ. ಆ ವಿನಂತಿಯ ಪ್ರಕಾರ ಮಹಾಪ್ರಭು ನೆಕ್ಸ್ಟ್ ವಿದ್ಯಾನಗರ್ ಗೋದಾವರಿ ನದಿಯ ತೀರದಲ್ಲಿ ರಾಮಾನಂದರಾಯನ ಭೇಟಿ ಆಗ್ತಾರೆ. ಅವರ ಇಬ್ಬರ ಜೊತೆ ಸಂಭಾಷಣೆ ನಡೆಯುತ್ತೆ, ಅದು ನೋಡ್ತೀವಿ. ಅದಾದಮೇಲೆ ಬೇರೆ ಜಾಗ ಏನೆಲ್ಲ ನೋಡ್ತಾರೆ ಅಂತ. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭು. ಸೊ ಈಗ